ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿಡಿಯೋನ ಯಾರ್ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ, ಮೇಕ್ ಶೋರ್ ಯು ಗೈಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಊರ ಹಬ್ಬ ನಡೀತಾ ಇದೆ. ಅಂದರೆ 3 ದಿನ ನಡೆಯುತ್ತೆ. 2 ದಿನ ವೆಜ್, 1 ದಿನ ನಾನ್ ವೆಜ್. ಸೊ ವೆಜ್ ಆಗಿರೋದ್ರಿಂದ ಅಕ್ಕಿ ತಂಬಿಟ್ಟು, ವಡೆ ಇದೆಲ್ಲ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಅಕ್ಕಿ ತಂಬಿಟ್ಟು ವಿಡಿಯೋನ ಅಕ್ಕಿ ತಂಬಿಟ್ಟು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನೀವು ಯಾವುದಾದ್ರೂ ಅಕ್ಕಿನ ತಗೊಂಡು ಫಸ್ಟು ಚೆನ್ನಾಗಿ ಹುರ್ಕೋಬೇಕು. ಸೊ ಇಲ್ಲಿ ನಾವು ದಪ್ಪಕ್ಕಿ ಸಣ್ಣಕ್ಕಿ ಅಂತ ಏನಿಲ್ಲ, ಯಾವುದಾದ್ರೂ ಅಕ್ಕಿ ಆದರೂ ಪರವಾಗಿಲ್ಲ. ಸೊ ಚೆನ್ನಾಗಿ ಫಸ್ಟು ಹುರ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಹುರ್ಗಡ್ಲೆನೂ ಹುರ್ಕೊಂಡು ಮಿಲ್ಲಲ್ಲಿ ಹೋಗಿ ಪೌಡರ್ ಮಾಡಿಸ್ಕೊಂಡು ಬರಬೇಕು. ಸೊ ಅದಾದಮೇಲೆ ವಡೆ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ಹಂಗೆ ತಿನ್ಕೊಂಡು ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಕ್ಚುಲಿ ನಮ್ಮ ಮನೇಲಿ ವಡೆ ಅಂತೂ ಸಖತ್ತಾಗಿ ಮಾಡ್ತಾರೆ. ಸೊ ಇವಾಗ ನೀಟಾಗಿ ಹುರ್ಕೊಂಡಿರೋದನ್ನ ಮಿಲ್ಲಲ್ಲಿ ಹೋಗಿ ರುಬ್ಸ್ಕೊಂಡು ಬರಬೇಕು, ಅಂದರೆ ಪೌಡರ್ ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕೊಳ್ಳಿ. ನಾನು ಹುರ್ಗಡ್ಲೆ ಹಾಕೋದನ್ನ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅಕ್ಕಿ, ಹುರ್ಗಡ್ಲೆ ಮತ್ತು ಏಲಕ್ಕಿ ಇದು ಮೂರೂ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬರಬೇಕು. ಸೊ ಅವಾಗ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ಫಸ್ಟ್ ಅದನ್ನು ಮಿಲ್ ಮಾಡಿಸ್ಕೊಂಡು ಬರೋಕ್ಕೆ ನಮ್ಮ ಮಮ್ಮಿ ಹೋಗಿದ್ದಾರೆ. ಆ್ಯಂಡ್ ಇವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ಬರೀ ನಮ್ಮ ಅಕ್ಕಂದಿರು ಮಾತ್ರ ಹೋಗ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಚಿಂಟು ಹೋಗ್ತಾ ಇದ್ದಾನೆ. ಸೊ ಇವರು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಕ್ಕಿ ತಂಬಿಟ್ಟು ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ 3 ಜನನು ನಮ್ಮ ಅಕ್ಕಂದಿರು 1, 2, 3 ಕರೆಕ್ಟಾಗಿ ಆರ್ಡರ್ ವೈಸೇ ನಿಂತಿದ್ದಾರೆ ನೋಡಿ. ಆ್ಯಂಡ್ ನಮ್ಮ ಚಿಂಟು ಈ ಥರ ರೆಡಿಯಾಗಿದ್ದ. ಅದಾದಮೇಲೆ ನೆಕ್ಸ್ಟು ಕೊಬ್ಬರಿನ ರುಬ್ಕೋಬೇಕು. ಸೊ ತುಂಬ ಪೌಡರ್ ಆಗಿ ರುಬ್ಕೋಬೇಡಿ, ಅರ್ಧ ಬರ್ಧ ಥರ ಪೌಡರ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಪೌಡರ್ ಆಗಿ ಮಾಡ್ಕೊಬಿಟ್ರೆ ಲಡ್ಡು ಥರ ಆಗಿಬಿಡುತ್ತೆ. ಅದಕ್ಕೇ ಅರ್ಧ ಬರ್ಧ ಮಾಡ್ಕೊಂಡ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೇ ಅರ್ಧ ಬರ್ಧ ಕೊಬ್ಬರಿನ ಪೌಡರ್ ಮಾಡ್ಕೋಬೇಕು. ಅದಾದಮೇಲೆ ಕಡಲೆಕಾಯಿ ಬೀಜನ ಹುರ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ರುಬ್ಕೋಬೇಕು. ಸೊ ಇಲ್ಲಿ ನಾನು ನನ್ನ ಕಸಿನ್ ಮಗಳು ಹಂಗೆ ರುಬ್ಕೊಂಡು ಸ್ವಲ್ಪ ಕಂಪ್ನಿ ಕೊಡ್ತಾ ಇದ್ಲು ನನಗೆ. ಯಾಕಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು, ಇವಳು ನನ್ನ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇದ್ಲು. ಸೊ ಇವಾಗ ಕಡಲೆ ಬೀಜನ ನೀಟಾಗಿ ಹುರ್ಕೊಂಡು ಅದನ್ನು ರುಬ್ಕೊಳ್ಳಿ. ಸೊ ಈ ಥರ ನೀಟಾಗಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗಿಬೇಕು. ಇವಾಗ ನೆಕ್ಸ್ಟು ಒಂದು ತಪ್ಪಲೆಗೆ ನೀರು ಮತ್ತು ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಕಜ್ಜಾಯ ಥರ ಪಾಕ ಅಂತ ಏನಿಲ್ಲ, ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಮತ್ತು ನೀರನ್ನ ಹಾಕ್ಬಿಟ್ಟು ಅದಾದ್ಮೇಲೆ ಇವಾಗ ಫಿಲ್ಟ್ರಿಂಗ್ ಮಾಡ್ಕೋತಾ ಇದ್ದಾರೆ. ಅಂದರೆ ಅಲ್ಲೇನಾದ್ರೂ ಜಾಗ್ರಿಲ್ ಕಲ್ಲು ಆ ಥರ ಏನಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಶಿಫ್ಟ್ ಮಾಡ್ಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೋತಾ ಇದ್ದಾರೆ. ಸೊ ನಮ್ಮ ಅಜ್ಜಿ ನೀಟಾಗಿ ಅಲ್ಲಿ ರೆಸಿಪೀಸ್ ಎಲ್ಲ ಹೇಳ್ತಾ ಇದ್ರು, ಈ ಥರ ಹಾಕಿ ಆ ಥರ ಹಾಕಿ ಅಂತ ರೆಸಿಪಿನೆಲ್ಲ ಅವ್ರು ಹೇಳ್ಕೊಡ್ತಾ ಇದ್ರು. ನಮ್ಮ ಅತ್ತೆದಿರು ಮಾಡ್ತಾ ಇದ್ರು. ಸೊ ನಮ್ಮ ಅಜ್ಜಿನೂ ಕೂಡ ಹೇಳಿದ್ದಾರೆ, ಬಟ್ ತುಂಬಾ ನಾಯ್ಸ್ ಡಿಸ್ಟರ್ಬೆನ್ಸಿಂದ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಆ್ಯಂಡ್ ನಾನಂತೂ ಫುಲ್ ಡಮ್ ಥರ ಆಗಿಬಿಟ್ಟಿದ್ದೆ, ಹುಷಾರಿಲ್ಲದೆ. ಸೊ ಇವಾಗ ನೀಟಾಗಿ ಫಿಲ್ಟ್ರಿಂಗ್ ಮಾಡ್ಕೊಂಡು ಇನ್ನೊಂದು ತಪ್ಪಲೆಗೆ ಶಿಫ್ಟ್ ಮಾಡಿ 4 ಕೆಜಿ ಅಕ್ಕಿ, 4 ಕೆಜಿ ಬೆಲ್ಲ, ಏಲಕ್ಕಿ, ಎಳ್ಳು ಸಾಕಷ್ಟು, ಕೊಬ್ಬರಿ 1 ಕೆಜಿ, ಅರ್ಧ ಕೆಜಿ ಕಡಲೆ, ಅರ್ಧ ಕೆಜಿ ಇಟ್ಟು ಪಾಕ ಮಾಡಿ ಕಲಿಸ್ಬೇಕು. ಜಡಿದಾಗ ಜಡಿಬೇಕು, ಅದು ಉಂಡ ಕಟ್ಟಬೇಕು ಸ್ವಲ್ಪ ಸ್ವಲ್ಪ. ಇವಾಗ ಪಾಕಕ್ಕೆ ಏನೇನು ಹಾಕ್ಬೇಕು ಹೇಳು? ಬೆಲ್ಲ ಚೆಚ್ಚಿ ನೀರು ಹಾಕಿ ಮಡಗುದು, ಸಾಕಷ್ಟು ನೀರು, 4 ಕೆಜಿ ಬೆಲ್ಲ, ಸಾಕಷ್ಟು ಒಂದು ಸ್ವಲ್ಪ ನೀರು, ಅದೆಲ್ಲ ಚೆಂದಾಗಿ ಬೆಂದು ಪಾಕ ಬಂದಿತ್ತು. ಹಸಿಟ್ಗೆ ಅದೇ ಹುರ್ಕೊಂಡ್ವಲ್ಲ, ಕಡಲೆಕಾಯಿ ಬೀಜ, ಎಳ್ಳು, ಕೊಬ್ಬರಿ 1 ಕೆಜಿ, ಕಡಲೆಕಾಯಿ ಬೀಜ, ಎಳ್ಳು, ಏಲಕ್ಕಿ ಇಷ್ಟು ಹಾಕಿ ರುಬ್ಕೊಂಡು ಈಗ ಪಾಕಕ್ಕೆ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳೋದು. ಉಂಡ ಕಟ್ಟಬೇಕು. ಈಗ ಪಾಕ ಎಲ್ಲ ಆಯ್ತಾಯ್ತಲ್ವಾ? ಇವಾಗ ಪಾಕಕ್ಕೆ ಎಳ್ಳು, ಅದಾದ್ಮೇಲೆ ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದು, ಮತ್ತೆ ಕಡಲೆಕಾಯಿ ಬೀಜ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದು ಮೂರನ್ನು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪನೇ ಹಾಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಬಿಟ್ಟಾಗ ಅದು ಸೀದೋಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಗಂಟು ಕಟ್ಬಿಡುತ್ತೆ. ಸೊ ನೀವು ತಿರುಗಿಸ್ಕೊಳಕ್ಕಾಗಲ್ಲ, ಗಂಟು ಕಟ್ಬಿಡುತ್ತೆ. ಅದಕ್ಕೇನೆ ಸ್ವಲ್ಪನೇ ಹಾಕೊಂಡು ತಿರುಗಿಸ್ಕೊಳ್ಳಿ.
ಸೊ ತಿರುಗಿಸ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೇನೆ ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು. ನೀವು ಯಾವುದಾದ್ರೂ ತಗೊಂಡು ತಿರುಗಿಸ್ಕೋಬೋದು, ಅಂತಂದ್ರೆ ಸೌಟ್ ಅಥವಾ ಏನಾದರೂ. ಇಲ್ಲಿ ನಾವು ಮತ್ತೆ ಹಿಟ್ಟು ಮಾಡೋದನ್ನ ತಗೊಂಡಿದ್ದಾರೆ. ಸೊ ಇದ್ರಲ್ಲಿ ಪ್ರಾಪರ್ ಆಗಿ ಬರುತ್ತೆ, ಅದಕ್ಕೆ ಇದನ್ನೇ ಯೂಸ್ ಮಾಡಿ. ಸೊ ನೆಕ್ಸ್ಟು ಇದಕ್ಕೆ ಮಿಲ್ಲಿಂದ ಪೌಡರ್ ಮಾಡಿಸ್ಕೊಂಡು ಬಂದಿದ್ವಿ ಅಲ್ವಾ, ಅಕ್ಕಿ ಮತ್ತೆ ಹುರ್ಗಡ್ಲೆ ಮತ್ತೆ ಏಲಕ್ಕಿ, ಈ ಮೂರನ್ನು ಪೌಡರ್ ಮಾಡಿಸ್ಕೊಂಡಿರೋದನ್ನ ಹಾಕೋಬೇಕು. ಸೊ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕೊಂಡೇ ತಿರುಗಿಸ್ಕೋತಾ ಇರಿ. ತಿರುಗಿಸ್ಕೊಳ್ಳೋದನ್ನ ಮಾತ್ರ ನಿಲ್ಲಿಸಬಾರ್ದು, ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದ್ರೆ ಗಂಟು ಬಿದ್ದುಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ತಿರುಗಿಸ್ಕೋತಾ ಇರಬೇಕು. ನೋಡಿ ನಾ ಮತ್ತೆ ಯಾವ ಥರ ನೀಟಾಗಿ ಕಲಿಸ್ಕೋತಾ ಇದ್ದಾರೆ ಅಂತ, ಆ ಥರ ತಿರುಗಿಸ್ತಾ ಇರಬೇಕು. ಸೊ ಎಷ್ಟು ಬೇಕು ಅಷ್ಟನ್ನ ಹಾಕೊಳ್ಳಿ, ನಿಮ್ಗೆ ಎಷ್ಟು ಪಾಕಕ್ಕೆ ಬೇಕು ಆ ಥರ. ಸೊ ನೋಡ್ಕೋಬೇಕು, ಅದು ಜಾಸ್ತಿ ಹಾಕೋಬಿಟ್ಟಾಗ ಅದು ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೇನೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಗಿಸ್ಕೊಂಡು ಹೋಗ್ಬಾರ್ದು, ಅದಾದ್ಮೇಲೆ ಗಂಟು ಬೀಳಬಾರ್ದು, ಅದಕ್ಕೇನೆ ತಿರುಗಿಸ್ಕೋತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಬೇಕು ಸ್ವೀಟ್ ಅಷ್ಟಕ್ಕೇನೆ ಪಾಕ ಮಾಡಿಕೊಂಡು ಹಾಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಇಟ್ಕೊಂಡು ನೀಟಾಗಿ ಒಂದ್ಸಲ ಕಲಿಸ್ಕೊಳ್ಳಿ. ಸೊ ನೀವು ಮೇಲ್ಗಡೆನೆ ಇಟ್ಕೊಂಡು ಅಂದ್ರೆ ಗ್ಯಾಸ್ ಮೇಲೆ ಇಟ್ಕೊಂಡೇ ಕಲಿಸ್ಕೋತಾ ಇದ್ರೆ ಅದು ಸೀದೋಗ್ಬಿಡುತ್ತೆ, ಅದಕ್ಕೇನೆ. ಸೊ ಇವಾಗ ನೀಟಾಗಿ ಕೆಳಗಡೆ ಇಟ್ಕೊಂಡು ಕಲಿಸ್ಕೊಳ್ಳಿ. ನಿಮಗೇನಾದರೂ ತುಂಬ ಗಟ್ಟಿ ಅನ್ನಿಸ್ತು, ತೆಂಬಿಟ್ಟು ತುಂಬ ಗಟ್ಟಿಯಾಗಿ ಅಂದರೆ ಉಂಡೆ ಮಾಡೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಪಾಕನ ಹಾಕೊಂಡು ಕಲಿಸ್ಕೊಳ್ಳಿ. ಸೊ ಇಲ್ಲಿ ಅದಕ್ಕೆ ನಾನು ಮತ್ತೆ ಸ್ವಲ್ಪ ಪಾಕನ ಹಾಕೊಂಡು ಕಲಿಸ್ಕೋತಾ ಇದ್ದಾರೆ. ಮತ್ತೆ ಅದನ್ನ ಮೇಲಿಟ್ಕೊಂಡು ನೀಟಾಗಿ ಸ್ವಲ್ಪ ಬಿಸಿ ಮಾಡಿ ಎತ್ತಿ ಉಂಡೆ ಕಟ್ಟಿದ್ರೆ ಆಯಿತು, ತೆಂಬಿಟ್ಟು ರೆಡಿ. ಸೊ ಇವಾಗ ನಾ ಮತ್ತೆ ತೋರಿಸ್ತಾರೆ ನೋಡಿ, ಅದನ್ನ ಉಂಡೆ ಕಟ್ಟಿದಾಗ ಒಂಚೂರು ಕೈಗೆ ಅಂಟಬಾರ್ದು. ಸೊ ಇಲ್ಲಿ ನೋಡಿ ಒಂಚೂರು ಕೈಗೆ ಅಂಟೋದೇ ಇಲ್ಲ, ಅದು ನೀಟಾಗಿ ನಾವು ಯಾವ ಶೇಪಿಗೆ ಬೇಕಾದರೂ ಮಾಡ್ಕೋಬಹುದು. ಇವಾಗ ನಾವು ಇಲ್ಲಿ ನೋಡಿ ಈ ಥರ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಮ್ಮ ಅಜ್ಜಿ ಮನೇಲಿ ಈ ಥರ, ನಾವು ಅಜ್ಜಿ ಮನೆಗೆ ಹೋದ್ರೆ ಸಾಕು ಈ ಥರ ಎಲ್ಲ ಮಾಡಿಸ್ಕೊಂಡು ತಿಂತಾ ಇದ್ವಿ. ಸೊ ನೋಡಿ ಏನಾದರೂ ತುಂಬ ಪೌಡರ ಕಡಲೆಕಾಯಿ ಬೀಜ ಎಲ್ಲ ರುಬ್ಬಿಟ್ರೆ ಅವಾಗ ಅದು ಲಡ್ಡು ಥರ ಆಗ್ಬಿಡುತ್ತೆ, ಅದಕ್ಕೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇವಾಗ ಎಲ್ಲರೂ ಕೂತ್ಕೊಂಡು ನೀಟಾಗಿ ಉಂಡೆ ಕಟ್ಟಿ ಇಡ್ತಾ ಇದ್ದಾರೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ತೋರ್ಸು, ಚೆನ್ನಾಗಿದ್ಯಾ ಮಮ್ಮಿ? ತೋರ್ಸು, ತಗೊಳ್ಳೆ ರಾಣಿ. ಚೆನ್ನಾಗಿದ್ಯಾ? ಹೆಂಗಿದೆ? ಸೂಪರ್. ನಿನ್ಗೂ ಟ್ಯಾಗ್ ಮಾಡ್ಬೇಕಾನೆ. ಸೂಪರ್, ಎಮ್ಮಿ ಎಮ್ಮಿ. ನಿಮ್ಮ ಮಮ್ಮಿ ಡುಮ್ಮಿ ಡುಮ್ಮಿ. ಆಯ್ತೇನೆ, ಮಾತಾಡ್ಲೇನೆ ರಾಣಿ. ಆ್ಯಂಡ್ ಯಾ ಗೈಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.